ಪ್ರಾರ್ಥನೆಯಲ್ಲಿ ಒಂದು ದುವಾ ಹಾಡ್ತಾ ಇದ್ದೆ, ನನಗೆ ಬಹಳ ಇಷ್ಟದ ಹಾಡೋದು, ಲಭೆ ಆತಿಯ ದುವಾ ಬನ್ಕೆ ತಮನ್ನಾ ಮೇರಿ ಅಂತೇಳಿ. ಸೊ ಆ ಹಾಡನ್ನು ಪ್ರಸ್ತುತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾಳ ಸುಂದರವಾದ ಸಂದೇಶ, ನನಗೆ ಆ ಸಂದೇಶ ಮತ್ತು ಅದರಲ್ಲಿರ್ತಕ್ಕಂಥ ಅರ್ಥದ ಕಾರಣಕ್ಕಾಗಿಯೇ ನನಗೆ ಹಾಡು ಭಾಳ ಇಷ್ಟ. ಲಪೆ ಆತಿ ಹೇ ದುವಾ ಬನ್ಕೆ ತಮನ್ನಾ ಮೇರಿ, जिंदगी शम्म की सूरत हो खुदाया मेरी, लपे आती है दुआ बन के ತಮನ್ನಾ ಮೇರಿ. ಇದರ ಅರ್ಥ, ನನ್ನ ಮನಸ್ಸಿನ ಆಸೆಗಳು ಪ್ರಾರ್ಥನೆಯಾಗಿ ನನ್ನ ತುಟಿಗಳ ಮೇಲೆ ಬರ್ತಾ ಇದೆ ಅಂತ ಅರ್ಥ. ಹೋ ಮೇರೆ ದಮ್ ಸೆ ಯೂ ಹಿ ಮೇರೆ ವತನ್ ಕೆ ಝೀನತ್, जिस तरह फूल से होती है चमन की ज़ीनत. ಈ ಸಾಲಿನ ಅರ್ಥ, ಹೇಗೆ ಒಂದು ಸುಂದರವಾದ ತೋಟದಲ್ಲಿ ಒಂದೊಂದು ಹೂವು ಕೂಡ ಆ ಉದ್ಯಾನವನದ ಸೌಂದರ್ಯವನ್ನು ಹೆಚ್ಚಿಸ್ತದೆಯೋ, ನಾನು ಕೂಡ ಒಬ್ಬ ವ್ಯಕ್ತಿಯಾಗಿ ಈ ರಾಷ್ಟ್ರದ ಸುಂದರತೆಯನ್ನು ಅಥವಾ ಇಲ್ಲಿನ ಒಂದು ಶಾಂತಿ ಸೌಹಾರ್ದತೆಯನ್ನು ಹೆಚ್ಚಿಸೋದಕ್ಕೆ ನಾನು ಕೂಡ ಕಾರಣ ಆಗಬೇಕು ಅನ್ನುವ ಆ ಪ್ರಾರ್ಥನೆ ಸಾಲಿನ ಅರ್ಥ. ಜಿಂದಗಿ ಹೋ ಮೇರೆ परवान की सूरत या रब, इल्म की शम्म से हो मुझको मोहब्बत या रब. ಹೇಗೆ ಬೆಳಕಿನ ಕಡೆಗೆ ಪತಂಗಗಳು ಕೀಟಗಳು ಆಕರ್ಷಿಸ್ತದೆಯೋ, ಒಳ್ಳೆಯ ಜ್ಞಾನದ ಕಡೆಗೆ ನನ್ನ ಮನಸ್ಸನ್ನು ಆಕರ್ಷಿಸುವ ಹಾಗೆ ನೀನು ಅನುಗ್ರಹಿಸು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೆ. हो मेरा काम गरीबों की हिमायत करना, दर्दमंदों से ज़ईफ़ों से मोहब्बत करना. ನಾನು ಎಂಥ ಕೆಲಸ ಮಾಡುವಂಥವನಾಗಬೇಕು? ಗರೀಬೋಕಿ ಹಿಮಾಯತ್ ಕರ್ನ, ಬಡವರಿಗೆ ಅವರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೆಲಸ ನನ್ನಿಂದಾಗಲಿ. ದರ್ದಮಂದು, ಯಾರು ನೋವಿನಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಅವನಿಗೆ ಸ್ಪಂದಿಸುವಂಥ ಮನಸ್ಸು ವ್ಯಕ್ತಿ ನಾನಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತದೆ. ಕೊನೆಯಲ್ಲಿ ಮೇರೆ ಅಲ್ಲಾ मेरे अल्लाह बुराई से बचाना मुझको, नेक जो राह है उस राह पे चलाना मुझको, लपे आती है दुआ बन के तमन्ना मेरी. ಭಗವಂತ ನನ್ನನ್ನು ಯಾವೆಲ್ಲ ಕೆಟ್ಟ ಮಾರ್ಗಗಳಿದ್ದಾವೋ, ನನ್ನನ್ನು ಕೆಟ್ಟ ದಾರಿ ಕಡೆ ಕರ್ಕೊಂಡು ಹೋಗ್ತದೆಯೋ ಅಂಥ ಎಲ್ಲ ಕೆಟ್ಟ ದಾರಿಯಿಂದ ನನ್ನ ಕೆಟ್ಟ ದಾರಿ ಹೋಗದಿದ್ದಾಗೆ ನೀನೇ ನನ್ನ ಕಾಪಾಡುವಂಥ, ಒಳ್ಳೆಯ ದಾರಿ ಯಾವುದಿದೆಯೋ ಅಂಥ ಸನ್ಮಾರ್ಗದ ಕಡೆಗೆ ನನ್ನನ್ನು ನಡೆಸು ಅಂತ ಹೇಳಿ ಆ ಪ್ರಾರ್ಥನೆ ಹಾಡುತ್ತೆ. ಎಲ್ಲ ಧರ್ಮಗಳ ಸಂದೇಶ ಸಾರಿದ್ದು ಇದನ್ನೇ. ಹಾಗಾಗಿ ಎಲ್ಲ ಧರ್ಮಗಳ ಸಂದೇಶವನ್ನು ಒಳಗೊಂಡಿರ್ತಕ್ಕಂಥ ಆ ಗೀತೆ ನನಗೆ ಭಾಳ ಇಷ್ಟದ್ದು.